ನಮಗೆಲ್ಲರಿಗೂ ಗುರುತಿದ್ದ ಹಾಗೆ ಯತ್ನಾಳ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ಅದಕ್ಕೆ ಖಂಡಿಸ್ಕೊಂಡ್ರೆ ಈಗಾಗಲೇ ಸಾಕಷ್ಟು ಕಡೆ ಅವರ ಬಗ್ಗೆ ಎಲ್ಲ ಕಡೆ ಕೇಸ್ಗಳು FIRಗಳು ಆಗಿವೆ. ಅದ್ರ ಬಗ್ಗೆ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಕೂಡ FIR ಕೇಸ್ಗಳು ಆಗಿದೆ, ಪ್ರತಿಭಟನೆ ಕೂಡ ಆಗಿದ್ದಾರೆ. ಅದಕ್ಕಾಗಿ ವಿಜಯಪುರದಲ್ಲಿ ಕೂಡ ಈ ಹಿಂದೆ 15 ತಾರೀಕಿಗೆ ಕೆಲವೊಬ್ಬರು ಏನು ಮಾಡಬೇಕಂತೇಳಿ ವಿಚಾರ ಮಾಡಿದ್ದು ಒಂದು ಪ್ರಚಾರ ಮಾಡಿದ್ರು. ಅದಕ್ಕೆ ಅದು ಅಲ್ಲ ಅಂತೇಳಿ ನಾವು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿತ್ತು. ಇವತ್ತು ಏನದ ನಮ್ಮ ವಿಜಯಪುರ ನಗರದಲ್ಲಿ ನಮ್ಮ ಅಮಿತ್ ಮುಷಿಕ್ ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ವಿವಿಧ ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳ ಒಂದು ಮುಖಂಡತ್ವದಲ್ಲಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಮಾಡಿ ಇದು ಏನದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಭಾಳಷ್ಟು ಅವಹೇಳನಕಾರಿ ಮಾತನಾಡಿದ್ದಕ್ಕಾಗಿ ನಗರ ಶಾಸಕಿಗೆ ಒಂದು ತಕ್ಕ ಪಾಠ ಕಲಿಸುವಂಥದ್ದು, ಒಂದು ಎಚ್ಚರಿಕೆ ಕೊಡುವಂಥ ಒಂದು ಸಂದರ್ಭ ಇವತ್ತು ದಿನಾಂಕ 28ನೇ ತಾರೀಕಿಗೆ ಸೋಮವಾರರಂದು ಬೆಳಿಗ್ಗೆ 11 ಗಂಟೆಗೆ ಏನದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಒಳಗೆ ಒಂದು 28 ದಿನಾಂಕ 28 ಸೋಮವಾರ ಸಮಯ 11 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಹೋಗಿ ಅವರಿಗೆ ಇದರ ಬಗ್ಗೆ ಕಾನೂನಾತ್ಮಕವಾಗಿ ಇವರ ಬಗ್ಗೆ ಮುಂದೆ ಈ ರೀತಿ ಆಗಲಾರ್ದಂಗೆ ನೋಡ್ಕೋರಿ ಅಂತೇಳಿ ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಡುವಂಥ ಕೆಲಸ ನಾವು ಆ ದಿವಸ ಮಾಡ್ತಾಯಿದ್ದೇವೆ. ಅದಕ್ಕಾಗಿ ಅದು ಏನದ ಅವರು ಒಂದು ಮೊನ್ನೆ ಬಂದ ತಕ್ಷಣ ಏನದ ನಾನು ಜಿನ್ನವ್ರ ಹೆಸರು ಹೇಳಕ್ಕೆ ಹೋಗಿದ್ದೆ. ಅದು ಪ್ರತಿಯೊಬ್ಬ ಜನಪ್ರತಿನಿಧಿಯಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ನೋಡ್ಕೊಂಡು ಯಾವ ರೀತಿ ಅದರದ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡುವಂಥದ್ದು. ಇದು ಒಬ್ಬ ಜನಪ್ರತಿನಿಧಿ, ಒಬ್ಬ MLA ಆಗಿ ಜನ ಏನು ಹುಚ್ಚು ತಿಳ್ಕೊಂಡ್ರ. ನಮ್ಮ ಅಮ್ಮದೇ ಜಿನ್ನ ಹೇಳಕ್ಕೆ ಹೋಗಿದ್ದೆ, ಅದು ಹೋಗಿ ಹಿಂಗಾಗ್ಯದ, ಅಲ್ಲಿಗೆ ಕಟ್ಟಾಗ್ಯದ. ಏನು ಕಟ್ಟಾಗ್ಯದ ಹೇಳಬೇಕಲ್ಲ, ಅದು ಏನು ಕಟ್ಟಾಯಿತು ಮುಂದೆ ಹೇಳಬೇಕಲ್ಲ. ನೀವು ಸ್ವಲ್ಪ ಕೇಳಬೇಕಾಗಿತ್ತು. ನೀವು ಸ್ವಲ್ಪ ಮಾಧ್ಯಮದವ್ರು ಎಲ್ಲಿ ಕಟ್ಟಾಯಿತು ಏನು ರೀ ಮುಂದಿನ ಹೇಳಬೇಕಾಗಿತ್ತು. ನೀವು ಅಷ್ಟಕ್ಕೆ ತೊಗೊಂಡು ಬಿಟ್ಬಿಟ್ರಿ. ಅದಕ್ಕೇನದ ಸರಿಯಾದ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು. ಅವರು ಬೇಷರತಾಗಿ ಕ್ಷಮೆನೂ ಕೇಳಬೇಕಾಗಿತ್ತು. ಕ್ಷಮೆ ಕೇಳಿದ್ರು ಸಹಿತ ಇದಕ್ಕೆ ಒಬ್ಬ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಿಶ್ವಕ್ಕೆ ಶಾಂತಿ ತಂದಂಥ ಒಬ್ಬ ಮಹಾಪುರುಷ, ಮಹಾಪೈಗಂಬರ ಅಂಥ ವ್ಯಕ್ತಿಗೆ ಇವತ್ತು ಸಾಕಷ್ಟು ಜನ ಎಲ್ಲ ಹಿಂದೂ ಸಮಾಜದ ಬೇರೆ ಬೇರೆ ಸಮಾಜ ಜನ ಕೂಡ ಅವರಿಗೆ ಸೀಮಾರಿ ಹಾಕಿದ್ದಾರೆ ಇವತ್ತಿನ ದಿವಸ. ಈ ರೀತಿ ಹೇಳಬಾರ್ದಾಗಿತ್ತು ಹೇಳಿ. ಅದಕ್ಕಾಗಿ ನಾವು ಕೂಡ ಯಾಕೆ ಈ ರೀತಿ ನಾವು 10,000 ಜನರಿಗೆ ಅಷ್ಟೇ ಯಾಕೆ ಸೀಮಿತ ಮಾಡಿದ್ದೀವಿ ಅಂದರೆ ನಮ್ಮ 1 ಲಕ್ಷ ಜನರಿಗೆ ಕೊಡುವಂಥ ವ್ಯವಸ್ಥೆ ಮೊದಲು ಮಾಡಿದ್ದೇವೆ. ಆದರೆ ಏನದ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ನಾವು ಎಲ್ಲ ಹಿರಿಯರು ಸೇರಿ, ಯಾಕಂದ್ರೆ ಈಗಾಗಲೇ ಜಿಲ್ಲಾ 1 ಲಕ್ಷ ಜನ ಸೇರಿಸಿದ್ರೆ ಏನಾಗ್ತದೆ, ಸ್ವಲ್ಪ ಜನರಿಗೆ ತೊಂದರೆಗಳು ಆಗ್ತವೆ, ಟ್ರಾಫಿಕ್ ಜಾಮ್ ಆಗ್ತದೆ. ಅದಕ್ಕೆ ಪೈಗಂಬರರ ಸಂದೇಶ ಏನದಂದ್ರೆ ಯಾವ ಜನರಿಗೂ ತೊಂದರೆ ಆಗಬಾರ್ದು. ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರದ್ದು ಸಂದೇಶ ಏನಂದ್ರೆ ಅವರ ಹೆಸರ ಮೇಲೆ ನಾವು ಇನ್ನಿತರ ಜನರಿಗೆ ಯಾವ ಥರದ್ದು ತೊಂದರೆಗಳು ಆಗಬಾರ್ದು. ಅದಕ್ಕಾಗಿ ನಾವೇನು ಮಾಡ್ಲಕತ್ತೀವಿ ಅಂದ್ರೆ ಯಾವುದೇ ಮತ್ತು ಇದು ಬೇರೆ ಇದು ಏನಾದರೂ ರಾಜಕೀಯ ಹೋರಾಟ ಅಥವಾ ಇನ್ನಿತರ ಪ್ರತಿಭಟನೆ ನಾವು ನಡೀತಾವೆ. ಆದರೆ ಇದು ಇರುವಂಥದ್ದು ಏನದ ನಮ್ಮ ಮೊಹಮ್ಮದ್ ಪೈಗಂಬರ್ ಇಡೀ ವಿಶ್ವಕ್ಕೆ ಒಂದು ಶಾಂತಿಯ ದೂತವರು. ಅದಕ್ಕಾಗಿ ಅಶಾಂತಿ ಆಗಬಾರ್ದು ಮತ್ತು ಬೇರೆ ಎಲ್ಲ ಜನರಿಗೆ ಆಗಲಿ ತೊಂದರೆಗಳು ಆಗಬಾರ್ದು ಅವರಿಂದ, ಅವ್ರ ಹೆಸರ ಮೇಲೆ. ಅದಕ್ಕಾಗಿ ಏನದ ನಾವು ಏನು ಮಾಡ್ಲಕತ್ತೀವಿ ಅಂದ್ರೆ ಭಾಳ ವ್ಯವಸ್ಥಿತವಾಗಿ ಯಾವುದೇ ಸಾರ್ವಜನಿಕರಿಗೆ ಅಥವಾ ಇದರಿಂದ ನಮ್ಮ ಹೋರಾಟದಿಂದ ನಾವು ಪ್ರತಿಭಟನೆಯಿಂದ ಏನು ತೊಂದರೆ ಆಗಬಾರ್ದು. ಅದಕ್ಕಾಗಿ ಏನದ ಒಂದು ಸೀಮಿತವಾದಂಥ ಒಂದು ಹೋರಾಟ ಇಟ್ಕೊಂಡಿದ್ದಾಗಿತ್ತು. ಇವತ್ತು ಜಿಲ್ಲಾಡಳಿತ ಮತ್ತು ನಿನ್ನೆ ಪೊಲೀಸ್ ಇಲಾಖೆ SP ಸಾಹೇಬರು ಇಡೀ ಒಂದು 2 ತಾಸು ಸಭೆ ಮಾಡಿ ನಮಗೆಲ್ಲ ಅದ್ರ ಬಗ್ಗೆ ಯಾವ ರೀತಿ ರೂಪರೇಷೆ ಹಾಕೋಬೇಕು ಅವರೆಲ್ಲರಿಗೆ ಅವ್ರ ಜೊತೆ ಎಲ್ಲ ಚರ್ಚೆ ನಿನ್ನೆ ಕೂಡ ಆಗಿದೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಯಾವ ರೀತಿ, ಯಾಕಂದರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದು ಅವರು ಸಹಕಾರ, ಅವರಿಗೆ ನಾವು ಸಹಕಾರ ನೀಡಬೇಕಾಗ್ತದೆ. ಯಾಕಂದರೆ ಇವತ್ತು ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಏನಾಗ್ತದೆ, ಯಾರೋ ಕಿಡಿಗೇಡಿಗಳು ಏನರೇ ಮಾಡಿದ್ರು ಕೂಡ ಅದು ಒಂದು ಸಂಘಟಕರಿಗೆ ಮತ್ತು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಒಂದು ವ್ಯಕ್ತಿತ್ವಕ್ಕೆ ಅದು ಧಕ್ಕೆ ಬರ್ತದೆ. ಅದಕ್ಕಾಗಿ ಏನದ ನಾವು ಶಾಂತ ರೀತಿಯಿಂದ ಒಂದು ಸಂದೇಶ ಏನದ ಹೋಗಬೇಕಾಗ್ಯದ ಇವತ್ತು. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಈ ರೀತಿ ಹೇಳಿದ್ರೆ ಜನನೂ ಕೂಡ ಯಾರೋ ಅವರಿಗೆ ಇದು ಮಾಡ್ತಾ ಇಲ್ಲ, ಇವ್ರು ಯತ್ನಾಳ್ ಅವರಿಗೆ. ಅದಕ್ಕಾಗಿ ಮತ್ತೆ ನಮ್ಮದು ಕೂಡ ಕರ್ತವ್ಯ ಐತಿ. ಒಂದು ನಾವು ಈ ರೀತಿ ಬಿಜಾಪುರ ನಗರ ಶಾಸಕನ ಈ ರೀತಿ ಅವಹೇಳನಕಾರಿ ಮಾತನಾಡಿದಾಗ ನಾವು ಈ ರೀತಿ ಸುಮ್ಕೂತ್ರ ಆಗೋದಿಲ್ಲ. ಅದಕ್ಕಾಗಿ ಇವತ್ತು ನಾವು ಯಾಕೆ ಸ್ವಲ್ಪ ಸಮಯನೂ, ಯಾಕಂದ್ರೆ ಈಗಾಗಲೇ ಕೆಲವು ಯುವಕರು ಭಾಳಷ್ಟು ರೊಚ್ಚಿಗೆದ್ದಿದ್ರು ಇದು ಕೇಳಿ ಇದು ಮಾಡಿ.
ಏನಾದರೂ ಅಹಿತಕ ಘಟನೆಗಳು ಆಗ್ಬಾರದು ಹೇಳಿ ಸ್ವಲ್ಪ ಇದಕ್ಕೊಂದು ಏನಿದು ಒಂದು ಸ್ವಲ್ಪ ಗರಂ ಇದ್ದಿದ್ದು ಏನದು ಹಚ್ಚಿ ಇದು ಆಗ ಸ್ವಲ್ಪ ಸಮಯ ತಗೊಂಡು ಇದಕ್ಕೆ ಸ್ವಲ್ಪ ಸೌಮ್ಯ ರೀತಿಯಿಂದ ಒಂದು ಹೋರಾಟ ಆಗಲಿ ಹೇಳಿ ನಾವು ಆ ಉದ್ದೇಶದಿಂದ ಏನದ ದಿನಾಂಕ 28ನೇ ತಾರೀಕಿಗೆ ಇದು ಒಂದು ಹೋರಾಟ ಇಟ್ಕೊಂಡಿದ್ದಾಗಿದೆ. ಅದಕ್ಕಾಗಿ ಆ ದಿವಸ ಏನದ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೇವೆ. ಇವ್ರ ಮೇಲೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಯತ್ನಾಳ ಮೇಲೆ ಒಂದು ನಿರ್ಲಕ್ಷಣವಾಗಿ ಇವತ್ತು ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಕಾನೂನು ರೀತಿ ಅಂತ ಹೇಳಿ ಆ ದಿವಸ ಒತ್ತಾಯ ನಾವು ಮಾಡ್ತೇವೆ. ನಗರದ ಶಾಸಕರಾದ ಬಸವನಗೌಡ MLA ಅವರ ವಿರುದ್ಧ ಒಂದು ಪ್ರತಿಭಟನೆ, ಅವರು ಏನು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಹೇಳನಕಾರಿ ಹಾಗೂ ಹಗುರವಾಗಿ ಮಾತಾಡಿದ್ದಾರೋ ಅದು ಜನರಲ್ಲಿ ಬಹಳ ದೊಡ್ಡ ಘಾಸಿಯಾಗಿದೆ. ಅದನ್ನು ಮರೆಯಲು ಆಗೋದಿಲ್ಲ. ಮತ್ತು ಅದನ್ನು ಅವರು ಅಲ್ಲಗಳೆಯಲಿಕ್ಕೆ ಅಂತ ಯಾವುದು ಇದನ್ನು ಮಾಡಿಲ್ಲ. ಅವರು ಚಾಳಿನೂ ಬಿಟ್ಟಿಲ್ಲ. ಅದರ ನಂತರವೂ ಅವರು ಸಾಕಷ್ಟು ಬಾರಿ ಮುಸ್ಲಿಮರಿಗೆ ಗುರಿಯಾಗಿಟ್ಟಿಸಿಕೊಂಡು ಕ್ಷುಲ್ಲಕ ಮಾತಾಡ್ತಿರ್ತಾರೆ. ಆ ಕಾರಣದಿಂದ ನಿಮಗೆ ಗೊತ್ತಿದ್ದ ಹಾಗೆ ಇದು ಮೊದಲು ನಾವು 15 ತಾರೀಕಿದ್ದ ಒಂದು ಇದು ಮಾಡಿದ್ದೆವು. ತಪ್ಪು ಕಲ್ಪನೆ ಆಗಿ ನಾವೇನೋ ಕ್ಯಾನ್ಸಲ್ ಮಾಡ್ತೇವೋ ಅಥವಾ ನಾವು ಇದನ್ನು ಮಾಡೋದಿಲ್ಲೋ ಅಂತ ನಿಮ್ದು ಇದು ಆಗಿತ್ತು. ಆದರೂ ಮಾಧ್ಯಮ ವರ್ಗದೂ ಆಗಲಿ, ಮಾಧ್ಯಮದ ಮುಖಾಂತರ ನಗರದ ಎಲ್ಲರಿಗೂ, ಯಾಕಂದರೆ ಇದೊಂದು ಪ್ರತಿಭಟನೆ, ಇದೊಂದು ಪ್ರೊಟೆಸ್ಟ್ ಏನಿದೆ ಇದು ಪಕ್ಷಾತೀತವಾಗಿ ನಡೆಯೋದು. ಇದಕ್ಕೆ ಯಾವುದೇ ಪಕ್ಷ ಪಂಗಡ ಜಾತಿ ಸಂಬಂಧ ಇಲ್ಲ. ನಾವೆಲ್ಲರೂ ಕರೆಲಾಗಿದೆ. ನಮ್ಮ ಪಕ್ಷದಿಂದ ಬರ್ತಾರೆ, ಪಕ್ಷಾತೀತವಾಗಿ ಸಾಕಷ್ಟು ಮಂದಿ ನಮ್ಮ ನಗರದ ಶಾಸಕನ ವಿಚಾರಗಳಿಗೆ ಯಾವ ಮಂದಿ ವಿರುದ್ಧ ಇದ್ದಾರೋ ಸಹಿಸೋದಿಲ್ಲ. ಅವ್ರಿಗೆ ಓಟ್ ಹಾಕಿದ್ದವರು ಇವತ್ತು ಸಹಿಸಂಗಿಲ್ಲ. ನಿಮ್ಗೆ ಗೊತ್ತಿದ್ದ ಯಾರು ಅವ್ರಿಗೆ ಓಟ್ ಹಾಕಿ ಆರಿಸಿ ತಂದಾರೋ ಅವರು ಪಶ್ಚಾತ್ತಾಪ ಪಡೋ ಸ್ಥಿತಿ ಇದೆ ಇವತ್ತು. ಯಾಕಂದ್ರೆ ನಗರದ ಅಭಿವೃದ್ಧಿದತ್ತು ಅವ್ರಿಗೇನು ತಗೊಳ್ಳೋದೇ ಇಲ್ಲ. ಅವ್ರಿಗೆ ಅದರ ಬಗ್ಗೆ ಅವ್ರದ್ದು ವಿವೇಚನೆ ಇಲ್ಲ. ಎಲ್ಲರೇ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದ್ರೂ ಅವರು ಮುಸ್ಲಿಮರು, ಪಾಕಿಸ್ತಾನ್ 2-3 ವಿಷಯ ಬಿಟ್ಟರೆ ಅವ್ರ ಹತ್ತಿಗೆ ಬೇರೆ ವಿಷಯ ಇಲ್ಲ. ಪ್ರಸ್ತುತವಾಗಿ ಅವರು ಅದೇ ಮಾತಾಡ್ತಾರೆ. ಅದಕ್ಕೆ ನಿನ್ನೆ ನಾವು ಜಿಲ್ಲಾಡಳಿತ ಗೊತ್ತನೋ ಒಂದು ಮೀಟಿಂಗ್ ಮಾಡಿದ್ರು. ಅವ್ರು ಕರೆದಿದ್ರು ಎಲ್ಲ ಮುಖಂಡರು ಹೋಗಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂಥೇಳಿ ನಾವು ಒಂದು ಮಾಡಿವಿ. ಯಾಕಂದರೆ ಅದ್ರ ಬಗ್ಗೆ ಒಂದು ಜವಾಬ್ದಾರಿ ಇರಬೇಕಂತ ಹೇಳಿ, ಸುಮ್ಮನೆ ಇವತ್ತು ಬಂದವ್ರು ನಾಳೆ ಬರಲಿಲ್ಲ, ನಾಳೆ ಬಂದು ಹಿಂಗೆ ಆಗಬಾರ್ದು ಅಂಥೇಳಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮಾಡಿಕೊಂಡು ಅದರ ಪ್ರಕಾರ ನಾವು ಭಾಳ ಶಾಂತಯುತವಾಗಿ ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಮತ್ತು ಜಿಲ್ಲಾಡಳಿತಕ್ಕೆ ಪೂರ್ಣ ಸಹಕಾರದೊಂದಿಗೆ ಒಂದು ಪ್ರತಿಭಟನೆ ನಮ್ಮಲ್ಲಿರೋ ಒಂದು ಇದು ಮಾಡಿ ಅದಕ್ಕೆ ನಾವು ದೊಡ್ಡ ಇದು ಕೊಟ್ಟಿಲ್ಲ. ಯಾಕಂದರೆ ಅಂಬೇಡ್ಕರ್ ಸರ್ಕಲ್ಲಿ ಕೂಡಿ ಅಲ್ಲಿಂದ ನಾವು DC ಆಫೀಸ್ಗೆ ಹೋಗ್ತೇವೆ. ಅಥವಾ ಭಾಳ ಮಂದಿ ಆದ್ರತ್ತಂದ್ರೆ DC SP ಅವರು ಖುದ್ದು ನಾವೆಲ್ಲಿರ್ತೀವಿ ಅಲ್ಲಿ ಬರ್ತೀನಿ ಅಂದ್ರೆ ಆ ದಿವಸ ಅದು ಡಿಸೈಡ್ ಆಗ್ತದೆ. ಇದನ್ನು ನಾವು ಮಾಡ್ತೇವೆ. ಇದರಿಂದ ಒಂದು ಅವ್ರಿಗೊಂದು ದೊಡ್ಡ ಇದನ್ನು ಸೂಚನೆ ಆಯ್ತು, ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ವಾರ್ನಿಂಗು ಆಯ್ತು. ಇನ್ನು ಮುಂದೆ ಈ ಥರ ನೀವು ಭಾಳ ಇದು ಮಾಡಬೇಡ್ರಿ, ನಿಮ್ಮದೊಂದು ಏನದ ಅದನ್ನು ಬದಲಾಯಿಸ್ಕೊರಿ. ಯಾಕಂದರೆ ನಿಮ್ಮ ವಿಷಯ ಇವತ್ತು BJP ಇರ್ಬೋದು, ನಿಮ್ಮ ವಿಷಯ ನಿಮ್ಮ ಪಕ್ಷ ಇರ್ಬೋದು. ಯಾಕಂದ್ರೆ ಅವರು ನಿಮ್ಗೆ ಹೀನಾಯವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ಕಾರ್ಯಕರ್ತ ಆಗ್ತಾ ಹಿಂಗಲ್ಲ ಆ ಥರ ತೆಗೆದೋಗಿದ್ದಾರೆ. 6 ವರ್ಷದ ನಿಮ್ಗೆ ತೆಗೆದೋಗ್ಯಾರ. ಈಗ ನಿಮ್ದು ಒಂದೇ ಕೆಲಸ ಅಂದರೆ ಕೈ ಕಾಲು ಬಿದ್ದು ಮುಚ್ಚು ಮರಿ ಒಳಗೆ ಕತ್ತಲೊಳಗೆ ಅವ್ರ ಕಾಲು ಬಿದ್ದು ಪಕ್ಷದೊಳಗೆ ಹೋಗೋದು ಒಂದು ಪ್ರಯತ್ನ ನಡೆದದ. ಅದ್ರೊಳಗೆ ಮುಸ್ಲಿಮ್ಗೆ ಗುರುವೇ ಯಾಕೆ ಮಾಡಿಸ್ತೀರಿ? ಪಾಕಿಸ್ತಾನಕ್ಕೆ ನಮ್ಗೆ ಏನು ತಗೊಳ್ಳೋದು ಬಿಡೋದು? ಎಲ್ಲದ ಪಾಕಿಸ್ತಾನ ನಿಮ್ಗೆ ಗುರ್ತದ, ನಮ್ಗೆ ಗುರ್ತಿಲ್ಲ. ಸೊ ಇಂಥ ಹಲವಾರು ವಿಚಾರ ಹೆಚ್ಚು ಹೇಳಿದ್ದು ಇರ್ತಿಲ್ಲ. ಯಾಕಂದ್ರೆ ಹೇಳಿದ್ದಾಗಿದೆ. ತಮ್ಮೆಲ್ಲರಿಗೂ ನಾವು ವಿಶ್ವಾಸಕ್ಕೆ ತಕ್ಕೊಂಡು ನಿಮ್ಮ ಸಹಕಾರವೂ ಅಷ್ಟೇ ಜರುತ್ತದೆ. ಯಾಕಂದ್ರೆ ನಾವು ಏನು ಮಾಡಾಕ್ತೇವೆ ಅದ್ರ ಮ್ಯಾಗ ನಿಮ್ಮದು ಒಂದು ಕಣ್ಣಿರ್ತದೆ. ನಾವು ಭಾಳ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಇದು ಮಾಡೋ ಒಂದು ಕೆಲಸ ಮಾಡ್ಲಾಗ್ತೇವೆ. ನಿಮ್ಮ ಸಹಕಾರದೊಂದಿಗೆ ಇದೇ 28ರಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ನಾವು ದೊಡ್ಡ ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಜಿಲ್ಲೆಗೆ ಜನರಿಗೆ ಕರೆಸೋ ಬದಲಿ ನಾವು ನಗರದ ಜನರಿಗೆ ಕರೆದೆವು. ನಗರದ ಜನರಿಗೆ ಕರೆಯುವ ಸಲುವಾಗಿ ನಾವು ಇನ್ನೂ ನಮ್ಮದೇ ಆದ ಒಂದು ಇದರದಿಂದ ಕೆಲಸ ಮಾಡಿ ಸಾಕಷ್ಟು ಮ್ಯಾಕ್ಸಿಮಮ್ ಜನರು ಯಾರು ಅವರಿಂದ ನಾರಾಜಿದ್ದಾರೋ ಅವ್ರಿಗೆ ಕರೆದು ನಾವು ಪ್ರತಿಭಟನೆ ಮಾಡಿ ನಮಗೇನು ತೊಂದರೆ ಆಗಿದೆ, ನಮ್ಗೆ ಏನು ಇದು ಆಗಿದೆ, ನಮ್ಗೆ ಬೇಜಾರಾಗಿದೆಯಲ್ಲ ಅದನ್ನು ಆ ದಿವಸ ನಾವು ಎಕ್ಸ್ಪ್ರೆಸ್ ಅಂತ ಹೇಳಿ ನಾನು ಮಾತಾಡಿಸ್ತೇನೆ. ನಮ್ಮ ಇದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವ್ರ ಹೆಸರ ಮೇಲೆ ನಡೆದ ಇದು. ಅವರು ನಾಗಡೆ ಹೇಳಿದ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಯಾವ ಥರದ್ದು ಅಶಾಂತಿ ಮೂಡುವಂಥ ಕೆಲಸ ಆಗಬಾರ್ದು. ಇಲ್ಲ ವಕಫ್ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವಹೇಳನಕಾರಿ ಮಾತನ್ನ ಯತ್ನಾಳರ ಬಗ್ಗೆ ಇದು ಒಂದು ಹೋರಾಟ ಅಷ್ಟೇ.
ಇಲ್ಲ, ಅದು ಹೋರಾಟ ಅಂದ್ರೆ ಏನದಂದ್ರೆ ಈಗಾಗಲೇ ಏನದ, ನಾವು ಹೈದರಾಬಾದ್ ಒಳಗೆ ರಾಜಾ ಸಿಂಗ್ MLA ಅವನಿಗೆ ಈ ರೀತಿ ಹೇಟ್ ಸ್ಪೀಚ್ ಮಾಡಿದ ತಕ್ಷಣ 4 ಸಲ ಅರೆಸ್ಟ್ ಮಾಡ್ಯಾರಲ್ಲಿ. ಏನು ಅವ್ರಿಗೆ ಒಬ್ಬ MLA ಇದ್ರು ಕೂಡ ತಕ್ಷಣ ಒಂದು ಸ್ಪಾಟ್ ಮೇಲೆ ಹೋಗಿ ಅರೆಸ್ಟ್ ಮಾಡ್ಯಾರಲ್ಲಿ ಆ ಸರ್ಕಾರದವ್ರಲ್ಲಿ, ತೆಲಂಗಾಣ ಸರ್ಕಾರದ. ಅದಕ್ಕಾಗಿ ಅದಕ್ಕೆ ನಾವೇನದ ನಮ್ದು ಒತ್ತಾಯ ಏನೈತೆ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಚುರುಕು ಮುಟ್ಟುವಂತ ಕೆಲಸ. ನಿಮ್ಮ ಉಸ್ತುವಾರಿ ಸಚಿವರಿದ್ದಾರೆ, ಸರ್ಕಾರ ನಿಮ್ಮದಿದೆ, ಎಲ್ಲಾ ಕಾಂಗ್ರೆಸ್ ನಾಯಕರು ನೀವು. ಇಷ್ಟೆಲ್ಲ ಆದ್ರೂ ಶಾಸಕರನ್ನ ಅಂದ್ರೆ ಏನ್ ಮಾತಾಡಿದಾರಲ್ಲ ಆರೋಪಿಯನ್ನ ಯಾಕೆ ಬಂಧಿಸಕ್ಕೆ ಅಲ್ರಿ ನೋಡ್ರಿ ಶಾಸಕ ನೋಡ್ರಿ ಬಂಧಿಸ್ಲಾಕ ಕೇಳ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಬಂಧಿಸುದಿಲ್ಲ, ಶಾಸಕರ ಬಂಧಿಸುದಿಲ್ಲ. ನಮ್ದೊಂದು ಪ್ರೊಸೀಜರ್ ಏನೈತಿ, ಮಾನ್ಯ ಜಿಲ್ಲಾಡಳಿತಕ್ಕ SP ಸಾಹೇಬರಿಗೆ ಒಂದು ವ್ಯವಸ್ಥೆ ಐತಿ. ನಿಮಿಷ ಸರ್ಕಾರ ನಮ್ದದ ಅಂದ್ರೆ ನಾವು ಇಲ್ಲ ಒಂದ್ ನಿಮಿಷ ಸರ್ಕಾರ ಒಂದ್ ನಿಮಿಷ ಕೇಳ್ರಿ ಸರ್, ಒಂದ್ ನಿಮಿಷ ಸರ್ಕಾರ ನಮ್ದದ ಆಯ್ತಾ? ಓಕೆ ಜೆಂಟಲ್ಮನ್, ನೋಡ್ರಿ ಇಲ್ಲ ನಾ ಏನಾಗ್ತೀವಿ ನಮ್ದು ನೋಡ್ರಿ, ನಮ್ಮ ಸಮಿತಿ ನಮ್ಮ ಆಕ್ಷನ್ ಕಮಿಟಿ ಅವ್ರು ಮಾಡಾಕತ್ತೇವಲ್ಲ, ಅದಕ್ಕಾಗಿ ಆ ದಿವಸ ಕೇಳ್ರಿ. ಇಲ್ಲ ನನ್ನ ಅವ್ರಿಗೆ ಮಾತು ಹೇಳ್ತೇನೆ ಕೇಳ್ರಿ. ಇಲ್ಲಿ ಇನ್ನೊಂದು ನೀವು ನಮ್ದಮ್ರಿ ಸ್ವಲ್ಪ ಪ್ಲೀಸ್ ನಾನು ಹೇಳ್ತೀನಿ. ಈಗಾಗಲೇ ಇದ್ರ ಬಗ್ಗೆ ಏನದ, ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಮಾನ್ಯ ಜವಳಿ ಮಂತ್ರಿಗಳಿಗೆ ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಶಾಸಕರಿಗೆ ನಾವು ಮನವಿ ಮಾಡಿದ್ದದ. ಏನು ಇದಕ್ಕೆ ಹೋರಾಟಕ್ಕೆ ಅವರು ಬರಬೇಕು, ಏನು ಬಂದು ಏನದ ಅವರು ಅದಕ್ಕೆ ಮತ್ತೆ ಅವ್ರು ಬಂದ್ರೆ ಏನಾಗ್ಬಿಡ್ತದ, ಆಟೋಮೆಟಿಕ್ ಅದಕ್ಕೆ ಒಂದು ಮಹತ್ವ ಬರ್ತದೆ. ಪ್ರಶ್ನೆ ಬಂಧಿಸ್ಲಿಕ್ಕೆ ಏನ್ ಪ್ರಾಬ್ಲಮ್ ಇದೆ ಹೇಳ್ತೀವಿ, ಒಂದ್ ನಿಮಿಷ ಸಮಾಧಾನ. ಅದನ್ನ ಕೇಳಿದಾರ ನೀವು? ನೋಡ್ರಿ ಪ್ರಾಬ್ಲಮ್ ಏನಿದೆ, ನಾವು ಅವ್ರಿಗೆ ಅರೆಸ್ಟ್ ಮಾಡ್ಲಾಕ್ ಒತ್ತಾಯ ಮಾಡಿದ್ದೆ ಖರೆ, ಆದ್ರ ಅವರು ಮಾಡಿದ್ದ ಏನು ಇವು ಅದಾವಲ್ಲ ಇವು ಅಫೆನ್ಸಸ್, ಇದು ಇಟ್ ಅಟ್ರಾಕ್ಟ್ಸ್ ನಾಟ್ ಮೋರ್ ದ್ಯಾನ್ 5 years ಆಫ್ ಇದು ಇಂಪ್ರಿಸನ್ಮೆಂಟ್. ಯಾವ ಕಾಯ್ದೆ 5 ವರ್ಷ ಅಥವಾ ಅದಕ್ಕೆ ಒಂದು MLA ಇದ್ರೆ ಅದಕ್ಕೆ ಆಸ್ ಅ ಪ್ರೋಟೋಕಾಲ್ ಹಿ ವಿಲ್ ನಾಟ್ ಬಿ ಅರೆಸ್ಟೆಡ್, ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾವ ಕಾನೂನು ಅವ್ರಿಗೆ ಸೆಕ್ಷನ್ ಹಚ್ತೇವಲ್ಲ ಅಲ್ಲಿ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಜೆ ಆಗೋದಿತ್ತಲ್ಲ ಅವ್ರಿಗೆ ಅರೆಸ್ಟ್ ಮಾಡ್ಬೋದು ಪೊಲೀಸರು. ಅವರು ಶಾಸಕರಿಂದ ಕೆಲವೊಂದು ಅವ್ರಿಗೆ ಇದು ಇದಾವೆ ಪ್ರೋಟೋಕಾಲ್. ಅವ್ರು 5 ವರ್ಷ 2 ವರ್ಷ ಸಜಾ ಇದ್ದಿದ್ದು ಸೆಕ್ಷನ್ ಹಚ್ಚೇವು. ಈಗ ಅವ್ರೇನ್ ಬೈದಾರಕ್ಕಿಂತ ಅವ್ರ ಸೆಕ್ಷನ್ಸ್ ಏನತ್ತದು, ನಾವು ಹೋರಾಟ ಅವ್ರ ಮ್ಯಾಗ ಪ್ರೆಷರ್ ಹಾಕ್ಲಕ್ ಮಾಡ್ಲಾಕ್ತೀವಿ ಅವ್ರಿಗೆ. ಇಲ್ಲ ನಾ ಹೇಳ್ತೇವೆ ಸರ್, ಅದಕ್ಕೆ ನೋಡ್ರಿ ಇವತ್ತು ನಾವು ಸೆಕ್ಷನ್ ಕಡಿಮೆ ಅವ್ರು ಹಚ್ಲಾಗತ್ತಾರ ಅವ್ರು ಮಾಡಿದ್ರು. ಇದನ್ನೇ ಎಷ್ಟೋ ಒಂದು ಇದರಿಂದ ನೀವು ಬೇರೆ ಈಗ ಅವ್ರು ರಾಜಾದ್ ಹೇಳಾಕ್ತಿದ್ರು, ಓಹಿಸಿದ್ರು ಸಾಕಷ್ಟು ಜನರಿಗೆ ಇದು ಮಾಡಿದಾಗ, ಏನು ದ್ವೇಷ ಸ್ಪೀಚ್ ಮಾಡಿದಾಗ, ಯಾವುದೇ ಧರ್ಮದ ಗುರುಗಳು ಧರ್ಮದ ಹೆಡ್ಗಳಿಗೆ ಏನು ಮಾಡಿದಾಗ ಅರೆಸ್ಟ್ ಆಗಿದ್ದ ಎಕ್ಸಾಂಪಲ್ಸ್ ಅದ. ಅದನ್ನು ನಾವು ನಿನ್ನೆವರೆಗೆ ಇದು ಮಾಡ್ಯವು. ಇಲ್ರಿ ಅದು ಹಿಂಗದ ಹಂಗದ. ಮತ್ತೊಂದು ತೊಂದರೆ ಅಲ್ಲಿ ಏನಿದೆ ನಿಮ್ಗೆ ಹೇಳ್ತೀನಿ ಟೆಕ್ನಿಕಲ್, ಅವ್ರೇನು ಅಫೆನ್ಸ್ ಅವ್ರೇನು ಅವಹೇಳನಕಾರಿ ಮಾತಾಡಲ್ಲ. ಅದು ನಮ್ಮ ಬಿಜಾಪುರ ನಗರ ಅಥವಾ ಡಿಸ್ಟ್ರಿಕ್ಟ್ ಜುಡಿಷನ್ ಇಲ್ಲ, ಅದು ಹುಬ್ಳಿ ಒಳಗೆ ಮಾತಾಡಲ್ಲ. ಅವ್ರು FIR ಇಲ್ಲಿ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಆಲ್ರೆಡಿ. ಅವ್ರು ಹೇಳೋದಕ್ಕಾಗಿ ಅಂದ್ರೆ ಅವ್ರಿಗೆ ನಿಂದಿಸಿದ್ದಾರೆ. ಅವ್ರಲ್ರಿ ಠಾಕರೆ ಮನ್ಯಾಗ ಮೊಹಮ್ಮದ್ ಪೈಗಂಬರ್ ಹುಟ್ಟಾರ ಅನ್ನೋದು ಒಂದು ದೊಡ್ಡ ಇದು ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಬೇರೆ ಯಾವ್ದಾರೆ ಧರ್ಮಗುರುಗ ಇವ್ರ ಮನ್ಯಾಗ ಹುಟ್ಟಿದಾರ, ಅದರಷ್ಟು ದೊಡ್ಡ ಅವಹೇಳನಕಾರಿ ಯಾವುದೂ ಇಲ್ಲ. ಹುಟ್ಟಾರ ಅಂದ್ರೆ ಹೆಂಗ್ರಿ, ಅದು ಹೆಂಗ್ ಹುಡ್ತಾರ ಅವರು? ನಾವತ್ತು ಅವ್ರಿಗೆ ಬೇರೆನೇ ತಿಳಿದ್ವಿ, ಇಡೀ ಜಗತ್ತು ನಾವಂತಲ್ಲ. ಪ್ರಕಾರ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು? ಅವಹೇಳನಕಾರಿ ಅಂದ್ರಲ್ಲ, ಅದಕ್ಕೆ ಕೇಳಾಗ್ತಿರಲ್ಲ ಅವಹೇಳನಕಾರಿ. ಅವಹೇಳನಕಾರಿ 100% ಆಗ್ತದೆ. ಯಾರೋ ಒಬ್ಬ ಯಾಕಂದ್ರೆ ಅವ ಯಾಕೆ ಅವ್ರು ಬೇರೆಯವ್ರದ್ದು ಯಾಕೆ ಹೆಸರು ತೊಂದ್ರೆ ಠಾಕ್ರೆ, ಅವರು ಮುಸಲ್ಮಾನರಾಗ್ಲಿ ಇದು ಇಸ್ಲಾಂ ಅವರು ಅಗೇನೆಸ್ಟ್ ಇದ್ದ ಒಂದು ಪಾಯಿಂಟ್ ಆಫ್ ವ್ಯೂ ಅವ್ರು ಮಾತಾಡಿದ್ರೆ ಹಗುರವಾಗಿ ಮಾತಾಡಿದ್ರು. ಈಗ ಹೇಳ್ತಾರೆ ಇನ್ನೊಂದು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಅವ್ರಿಗೆ ಸೆಕೆಂಡ್ ಎಕ್ಸಾಂಪಲ್ಗೆ ಅವ್ರೇನು ಕ್ಷಮೆನೂ ಯಾಚಿಸ್ಲಿಲ್ಲ, ರಿಗ್ರೆಟ್ ಮಾಡಿದ್ರು. ರಿಗ್ರೆಟ್ ಮಾಡ್ಕೋದ್ರೆ ನಾ ಮೊಹಮ್ಮದ್ ಅಲಿ ಜಿನ್ನಾ ಹೇಳ್ಬೇಕೈತಿ ನನ್ನ. ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ನಿಮ್ಗೆ ಯಾಕೆ ತಕರಾರು ಆಗ್ಬೇಕು? ಅದ್ವಾನಿಯವರು ಮೊಹಮ್ಮದ್ ಅಲಿ ಜಿನ್ನಾನ ಸಮಾಧಿಗೆ ಹೋಗಿ ದೀಡ್ ನಮಸ್ಕಾರ ಹಾಕಿ ಅವರೊಬ್ಬ ಒಳ್ಳೆ ಸೆಕ್ಯುಲರ್ ಲೀಡರ್, ಅಂತ ಲೀಡರ್ ದೇಶದೊಳಗೆ ಇದ್ದಿದ್ದಿಲ್ಲ ಅವಾಗ ಅಂತಂದ್ರೆ ಅದಕ್ಕೇನು ಆನ್ಸರ್ ಅದ ಇವ್ರದ್ದು? ಅದೇ ಥರ ಜಶ್ವಂತ್ ಸಿಂಗ್ ಇವ್ರದ್ದು ಡಿಫೆನ್ಸ್ ಮಿನಿಸ್ಟರ್, ಇವ್ರ ಪ್ರೆಸಿಡೆಂಟ್ ಆಫ್ ದ ಪಾರ್ಟಿ. ಜಿನ್ನಾ ಅಂತೇಳಿ ಒಂದು 800 ಪೇಜದ ಬುಕ್ ಬರ್ದಾರ, ತಮ್ಗೆ ಗುರ್ತಿರ್ಬೋದು.
ಜಿನ್ನಾ ಅಂತೇಳಿ ನಿಮ್ಗೆ ಬೇಕಾದ್ರೆ ನೆಕ್ಸ್ಟ್ ಇದ್ರೊಳಗೆ ತೋರಿ ಜಿನ್ನಾನ ಬಗ್ಗೆ ಬುಕ್ ಬರ್ದಾರ. ಇಂಥ ದ್ವಂದ್ವ ನೀತಿಗಳು, ದ್ವಂದ್ವ ನೀತಿ ಇರೋದ್ರಿಂದ ಇದು ಯು ಹ್ಯಾವ್ ಟು ಪಾಯಿಂಟ್ ಇಟ್ ಔಟ್. ಈಗ ನೀವು ಹೇಗೆ ಜಿನ್ನಾ ಯಾಕೆ ನಿಮ್ಗೆ ಬೇಜಾರದ? ಅದನ್ನೇ ಇಷ್ಟು ಸಲ ಪ್ರತಿ ಸಲಾನು ಅವ್ರು ಮುಸಲ್ಮಾನರನ್ನ ಜನ್ನತ ಕಳಿಸ್ತೀನಿ, ಇಲ್ಲಿ ಇದನ್ನ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಇಷ್ಟೆಲ್ಲಾ ಆದ್ರೂ ಅದೇ ಅಪರಾಧಿಕ ನೀವು ಹೇಳಿದ ಸೆಕ್ಷನ್, ಅದೇ ಸೆಕ್ಷನ್ ಒಳಗಡೆ ಬರುತ್ತಲ್ಲ ಅದು ಯು ಕೆನಾಟ್ ಟೇಕ್ ಲಾ ಇನ್ ಟು ಯುವರ್ ಹ್ಯಾಂಡ್ಸ್, ಯು ಹ್ಯಾವ್ ಟು ಅವಾಯ್ಡ್ ಬಟ್ ದ ಲಾ. ಅದಕ್ಕೆ ನಾವೇನು ಹೇಳಾಗ್ತೀವಿ, ಕೆಲವೊಂದು ಕಡೆ ಇದ್ರ ಬಗ್ಗೆ ಅರೆಸ್ಟ್ ಆಗಿದೆ. ನಮ್ಮ ಕಡೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಒಂದು ಸುಮೋಟೋ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮಾಡಬಹುದಾದ ಸುಪ್ರೀಂ ಕೋರ್ಟ್ ಆರ್ಡರ್, ಅದನ್ನು ನಾವು SP ಅವ್ರು ಬರ್ಕೊಂಡಾರ ಸೆಕ್ಷನ್. SP ಅವ್ರಿಗೆ ಕೊಟ್ಟು DC ಅವ್ರಿಗೆ ಕೊಟ್ಟು ನಿನ್ನೆನೆ. ಮುಂದಿನ ದಿನಗಳಲ್ಲಿ ಇದು ನಮ್ದು ಪ್ರೆಸ್ಸಿಂಗ್ ಇರುವುದೇ. ಎಲ್ಲೋ ಒಂದು ಕಡೆ ರಾಜಕಾರಣದ ವಾಸನೆ ಹೊಡಿತಾ ಇದೆ ಸರ್. ಅದು ನಮ್ಗೇನು ಅನ್ನಿಸ್ತಾ ಇಲ್ಲ, ಹಂಗೇನ ಎಲ್ಲ ಇದು ನಮ್ಮ ಹುಜೂರ್ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಯಾವನು ಹೇಳಿದ್ರೆ ಅವಂಗ ನಾವು ಬಿಡಂಗಿಲ್ಲ. ಅದರ ಸಲುವಾಗಿ ನಾವು ಮಾಡ್ತೀವಿ, ಅದರ ಸಲುವಾಗಿ ನಾವು ಜೀವ ಕೊಡ್ತೀವಿ, ಅದಕ್ಕೆ ಏನು ಬೇಕಾದ್ ಮಾಡ್ತೀವಿ. ನಮ್ಮ ಬೈಲಿ, ನಮ್ಮ ಅಪ್ಪಗೆ ಬೈಲಿ, ನಮ್ಗೆ ಬೈಲಿ, ಇದು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವನು ಈಗ ನಮಗೂ ಬಾಯಿಗೆ ಬರ್ತೈತೆ ಅವಂಗೆ ಬೈದು. ಈಗ ಬೈದದು ಚಲೋ ಇಲ್ಲ. ರಾಡಿ ಭಾಳ ರಾಡಿ ಹೊಡಿದ್ರೆ ಕಲ್ಲು ಹೊಡಿತಾರೆ, ನಾವು ರಾಡ್ಯಾಗೆ ಜಿಗಿತೀವಿ. ಅವನು ಒಬ್ಬನೇ ರಾಡಿ ಇಲ್ಲ, ನಾವು ಅದರ ಅಪ್ಪ ರಾಡಿ ಅದೀವಿ. ನಮ್ಮ ಹುಜೂರ್ಗೆ ಬೈದು ನಿಮ್ಮ ಸಮಾಜ ನಿಮ್ಮ ದೇವ್ರಿಗೆ ಯಾರೂ ಬೈಬಾರ್ದು. ನಮ್ಗೆ ಬೈರಿ, ಒಬ್ಬಂಗೆ ನಾನು ಬೈರಿ, ನಾವು ಒಬ್ಬಂಗೆ ಬೈಲಿಕ್ಕತ್ತೀನಿ. ಬಸನ್ ಹೊಡೆದು ನಾವು ಬೇರೆ ಸಮಾಜಕ್ಕೆ ಬೇರೆ BJP ಅವ್ರಿಗೆ ಬೈಲಿಕ್ಕತ್ತಿಲ್ಲ. ಡೈರೆಕ್ಟ್ ನಮ್ಗೆ ಬೈಲಿ. ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ದೇಶಕ್ಕೆ ಶಾಂತಿ ಕೊಟ್ಟಾರ, ಜಗತ್ ಪೂರ. ಹೇಳಿ ಒಂದು ಏನು ಬೈಲಿಕತ್ತಾರ ಅವರು, ನೀವು ಅವ್ರಿಗೆ ಬೈತೀರಿ, ಅವ್ರು ನಿಮಗೆ ಬೈತಾರ, ಇದೇ ಆಗೋಯ್ತು. ಇಂಪ್ಯಾಕ್ಟ್ ಏನು, ಬೈದವರನ್ನ ಶಿಕ್ಷೆ ಏನು, ಬೈದವರನ್ನ ಯಾವ ರೀತಿ ನೀವು ಹತೋಟಿಯಲ್ಲಿ ಶಿಕ್ಷೆನೂ ಮಾಡಬೇಕು. ಅಲ್ಲಲ್ಲ, ಬರೀ ನೀವು ಮನವಿ ಮಾಡ್ಕೊಳ್ಳೋದಾಯ್ತು. ಮನೇನೆ ಮಾಡ್ಬೋದ್ರಿ, ನಾನು ಹೋಗಿ ಅವ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಏನ್ ತಂದಿದ್ದೀರಿ ಹೇಳಿ, ಬರೀ ಮನವಿ ಮಾಡ್ಕೊಳ್ಳಿ. ಇದೇ ಪ್ರೆಷರ್ ನಮ್ಮ ಹೋರಾಟ, ಅದನ್ನೇ ಗೊತ್ತಿದೆ ಅವರಿಗೆ, ಅವ್ರು ಯಾಕೆ ಬೈತಾ ಇದಾರೆ ಅಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ನಮ್ಮ ಇದೆ ಅಂತಕ್ಕಂತ ಒಂದು ಸಂಶಯ ಕಾಣಿಸ್ತಲ್ಲ ಸಾರ್ವಜನಿಕರಿಗೆ. ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಸಾಹೇಬ್ರ ಮುಸ್ಲಿಂ ಲೀಡರ್ ಅದನ್ರಿ, ರಾಜಕೀಯದು ಬೆಂಕಿ ಹಚ್ಚಿರಿ. ನಾ ಫಸ್ಟ್ ಮುಸಲ್ಮಾನ, ಫಸ್ಟ್ ನಾ ಮುಸಲ್ಮಾನ, ರಾಜಕೀಯ ನಾ ಮಾಡುದು ಬಸನಗೌಡ ಒಬ್ಬನ ಕೂಡ. ಉಳ್ಕಿದ ಹಿಂದೂ ಮಂದಿ ಕೂಡದು ಯಾರು ಕೂಡ ಮಂದಿ ಇಲ್ಲ, BJP ಮಂದಿ ಕೂಡಿಲ್ಲ. ಅವ ನಮ್ಮ ಮಂದಿಗೆ ಬೈತಾನ, ನಾ ಅವಂಗೆ ಬೈತೀನಿ. ನಾ ಮತ್ತು ರಾಜಕೀಯ ಒಂದು ಕಡೆ ಬೆಂಕಿ ಹಚ್ಚಿರಿ. ಫಸ್ಟ್ ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಟ್ರೆ ನಾವು ಯಾರಿಗೂ ಬಿಡಂಗಿಲ್ಲ. ಈಗ ನಾಳೆಗೆ ಬರ್ರಿ, ಎಷ್ಟು ಮಂದಿ ಕರ್ಕೊಂಡ್ ಬರುದು. ನಿಮಿಷ ಹಂಗಾರೆ ಇತರ ಮುಖಂಡ್ರು ಯತ್ನಾಳ್ ಕೂಡ ಅದ ತಿಳ್ಕೊಂಡ್ರೆ ನೀವು? ಇತರ ಮುಖಂಡ್ರು ಅವ್ನ್ ಬೆಂಬಲ ಮಾಡ್ಯಾರ ಅವ್ರು ಯಾರ? ಹಂಗಿರೋದಿಲ್ಲ, ಎಲ್ಲಾ ಪ್ರೆಸ್ ಮೀಟ್ ಮಾಡಿದ್ರೆ ಎಲ್ಲ ತಂದೆ 20-100 ಮಂದಿ ತಂದು ಕೂಡ್ಸಿರ್ತದ ಇಲ್ಲಿ. ಆಗುದು ಸರ್, ಕಮಿಟಿ ಮಾಡೋದಾಗ ಒಂದು ಜಾಯಿಂಟ್ ಕಮಿಟಿ ಏನ್ ಹಂಗಾರ ಜಾಯಿಂಟ್ ಕಮಿಟಿ ಮಾಡ್ತಾರ. ಮತ್ತೆ ನಾ ಇಲ್ದ ಯಾರು ಮಾಡ್ಬೇಕ್ರಿ? 86,000 ಓಟ್ ತಗೊಂಡ್ರಿ. ಮತ್ತೆ ನಾ ಇಲ್ದ ಏನ್ ಬೇರೆಯವ್ರು ಬಂದ್ ಮಾಡ್ತಾರ? ನಮ್ ಗುರುಗಳು ಕುಂದರ್ಸಲಿ ಬಂದ ಪ್ರತಿನಿಧಿ ಆ ಕಮಿಟಿನಾಗ ಎಲ್ಲಾ ಬಿಜಾಪುರದ ಎಲ್ಲಾರು ನಮ್ಮ ಇಡೀ ಎಲ್ಲಾ ಸಮಾಜದವರು ಆ ಜಾಯಿಂಟ್ ಕಮಿಷನ್ ಅದಾರ, ಎಲ್ಲಾರ ಅದಾರ ಆ ಕಮಿಟಿನಾಗ. ಈಗ ನಾವು ಪ್ರೆಸ್ ಮೀಟ್ ಮಾಡ್ಬೇಕಂದ್ರೆ ಏನ ಎಲ್ಲಾ 152 ಜಮಾತ್ ಮಂದಿ ಅದಾರ. ಈಗ ನಿನ್ನೆ ಜಿಲ್ಲಾಧಿಕಾರಿ ಆಫೀಸ್ ಒಳಗೆ 50-60 ಜನ ಇದ್ರು, ಎಲ್ಲಾ ಪ್ರಮುಖರೇ ಬಂದಿದ್ರು. ಅದರಲ್ಲಿ ಪ್ರೆಸ್ ಮೀಟಿಂಗ್ ಅಂತ ತಂದು ಎಲ್ಲ ಜಾತ್ರೆ ಮಾಡಿರ್ತದ. 2-3 ಸಲ 5 ಮಂದಿ ಅವರು ಅದನ್ನೇ ಮಾಡಿದ್ರೆ ಮುಂದಿನ ಏನು ಇಲ್ಲ ಅವಾಗ ಏನಾಗ್ಬಿಟ್ಟದೆ, ಇದು ಆಡೋಣ ಬಾ ಕೆಡ್ಸೋಣ ಬಾ, ಇದು ಇಲ್ಲಿ ಹಿಂಗ್ ಅಂತಾರೆ, ಅಲ್ಲಿ ಒಂದ್ ಇನ್ನೊಂದ್ ಏನಾಗ್ಯದ ನಮ್ದು ನಿಮಗ್ ಹೇಳಕತ್ತೀನಿ ಈಗ ಏನ. ಈಗ ಇನ್ನೊಂದು ಏನಾದ್ರು ಇನ್ನೊಂದು ಈಗ 3ಕ್ಕಿಂತ ಹೆಚ್ಚು ಇನ್ನೊಂದು ಏನೈತಿ ಅಂದ್ರ 3ಕ್ಕಿಂತ ಹೆಚ್ಚ ಕ್ರಿಮಿನಲ್ ಕೇಸ್ ಇದ್ರಂದ್ರ ಅವನಿಗೆ ರೌಡಿ ಶೀಟರ್ ಒಳಗೆ ಡಿಕ್ಲೇರ್ ಮಾಡ್ಬೇಕೈತಿ. ಅದಕ್ಕೆ ಇನ್ನು ಯತ್ನಾಳ್ ಮೇಲೆ ಭಾಳಷ್ಟು ಇದು ಕ್ರಿಮಿನಲ್ ಕೇಸಸ್ ಅದಾವ. ಅದಕ್ಕೆ ಇನ್ನು ರೌಡಿ ಶೀಟ್ ಡಿಕ್ಲೇರ್ ಮಾಡ್ಬೇಕಂತ ಹೇಳಿ ಇನ್ನೊಮ್ಮೆ ನಂದೊಂದು ಆಗ್ರಹ ಅದ. ಈಗ ನಾಳೆ ನೀವು ಈ ಇಲ್ಲ ಅಪ್ಲಿಕೇಶನ್ ಅಲ್ಲ, ನಾವೊಂದು ಇದು ಅಡಿಷನಲ್ ನಮ್ದೊಂದು ಒತ್ತಾಯ. ಇದು ಮತ್ತೆ ಆಲ್ರೆಡಿ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡೋದ್ರ ಬಗ್ಗೆ
ಮಾಡತ್ ಹೇಳಕತ್ತೀವೋ ಅಲ್ರಿ ಒಂದ್ ಪ್ರೊಸೀಜರ್ ಐತಿ 3ಕ್ಕಿಂತ 4 ಹೆಚ್ಚು ಕ್ರಿಮಿನಲ್ ಕೇಸ್ ಇತ್ತಂದ್ರ ರೌಡಿ ಶೀಟರ್ ಡಿಕ್ಲೇರ್ ತಗೋಬೇಕು. ಮತ್ತೆ ಯಾಕೆ MLA ಬೇರೆ ಕಾನೂನ, ಜನರಲ್ ಮಂದಿಗೆ ಒಂದು ಆರೋಪಿಗಳಿಗೆ ಕಾನೂನು ಬೇರೆ ಬೇರೆ ಅದ, ಎಲ್ಲ ಕಾನೂನು ಒಂದೇ ಅಲ್ಲ. ಅದಕ್ಕೇನದ ರೌಡಿ ಶೀಟರ್ 3 ಕ್ರಿಮಿನಲ್ ಕೇಸ್ ಹೆಚ್ಚಿತ್ತು ಅಂದ್ರೆ ರೌಡಿ ಶೀಟರ್ ಡಿಕ್ಲೇರ್ ಮಾಡ್ಬೇಕು ಅವ್ರ ಮೇಲೆ. ಇಲ್ಲ ಅದಕ್ಕೆ ಈಗ ಮುಂದೆ ನಮ್ದು ಈಗ ಚಾಲು ಆಗ್ಯದ ಏನ್ ಸರ್ ಇಲ್ಲಿ ಕೇಳ್ರಿ. ಈಗ ನಮ್ ಸ್ಟಾರ್ಟ್ ಇಶ್ಯೂ ಸರ್ ನಾವು ಏನಾಗ್ಯದ ಅಂದ್ರೆ ಅವ್ರು ಚಟ ಆಯ್ತು. ನಾವೆಲ್ಲ ಪ್ರಮುಖರು ಎಲ್ಲ ಯಾಕೆ ತಿಂತೀವಿ ಅಂದ್ರೆ ಯತ್ನಾಳದ ಏನಾಗ್ಬಿಟ್ಟದಂದ್ರೆ ಚಟ ಏನದಂದ್ರೆ ಬಗಳು ಚಟ ಇತ್ತು. ಏನು ಆ ಬಗುಳ್ತ ಬಿಟ್ಟು ಬಿಡತ್ತೆ ತಲೆ ಕಟ್ಕೊಂಡಿದ್ರ. ಇವತ್ತೇನದ ಪ್ರವಾದಿ ಮೇಲ್ಬಾರಿ ಬಂದ್ರು ಎಲ್ಲಾರು ಹೇಳ್ಬೇಕಾಗ್ಯದ. ಈಗ ಮುಂದೆ ಇಲ್ಲಿ ಪ್ರಾರಂಭ ಈಗ ಚಾಲು ಈಗ ಸ್ಟಾರ್ಟ್ ಅಂದೆ ಈಗ ಇಲ್ಲ ಈಗ ಸ್ಟಾರ್ಟ್ ನೀವ್ ಏನ್ ಇದ್ರ ನಂತರ ಆಗಿಲ್ಲ ಮತ್ತೆ ಅದೇ ಮಾಡಿದ್ರೆ ಗಾಂಧಿ ಚೌಕ್ ಅದೇ ನಿಮ್ಗೆ TRP ಬೇಕಾಗಿದ್ದ ಪಾಯಿಂಟ್ ಹೇಳ್ಬಿಟ್ಟ ನಾ ಆಲ್ರೆಡಿ. ನಮ್ಮ ಸಹಯೋಗಿ ಹೇಳಿದ್ರ ನೋಡ್ರಿ ಏನಾಗ್ತದೆ, ದೇರ್ ಇಸ್ ನೋ ಎಂಡ್ ಟು ಸಸ್ತಿಂಗ್. ನೀವು ಒಂದು ಮನುಷ್ಯಾಗ ಇದು ನಮ್ ಪರ್ಸನಲ್ ಹೇಳಿ ನಮ್ ಇವ್ರು ಕೂಡ ನಿಮ್ಗೆ ಹೇಳಿಲ್ಲ. ಇಲ್ಲಿ ಕೇಳ್ರಿ, ಅದು ಯಾವ ಮನುಷ್ಯ ಯೂಸುಫ್ಗೆ ಆಬ್ದ್ರಿಕ ಹೇಳಕತ್ತ ಇಲ್ಲಿ ಕೇಳ್ರಿ ಸಾಹೇಬ್ರೆ, ಇಲ್ಲಿ ಕೇಳ್ರಿ. ನೀವು ಹೇಳಾಕ್ತೀರಿ ಅವ್ರು ಸುಧಾರಿಸ್ತಾರೇನ ಪ್ರತಿಭಟನೆ, ಅದು ನಾವು ಹೇಳಿಕ್ ಆಗಂಗಿಲ್ಲ. ಯಾವ ಮನುಷ್ಯ ತನ್ನ ಸ್ವಂತ ಪಕ್ಷದಿಂದ 3 ಸಲ ಉಚ್ಚಾಟನೆಗೊಂಡಾರ ಅವ್ರೇನ್ ನೀವ್ ಏನ್ ಅಪೇಕ್ಷೆ ಮಾಡ್ತೀರಿ? ಮತ್ತ ಅವ್ರಿಗೆ ಯಾಕೆ ಸಜಾ ಕೊಡಂಗಿಲ್ಲ? ಅವ್ರಿಗೆ ಏನ್ ಉಪಯೋಗ ಏನ್ ಮಾಡ್ತೀರಿ ಮಾಡ್ರಿ? ಅವ್ರು ಸುಧಾರಿಸ್ತಾರತ್ ನಾವ್ ಹೇಳಕ್ ಸಾಧ್ಯ? ಅಥವಾ ಅವ್ರು ಸುಧಾರಿಸ್ಲಿಲ್ಲ ಅಂದ್ರೆ ನಾವು ಕಾನೂನ ನಮ್ ಕೈಯಾಗ ತಗೋತೀವಿ ಅಂತ ಹೇಳಕ್ ಸಾಧ್ಯ ಅದೇನ? ಈಸ್ ಇಟ್ ಪಾಸಿಬಲ್? ನಮ್ಗೇನ ಕಾನೂನಿನ ಚೌಕಟ್ಟಿನಲ್ಲಿ ಏನ ಪಾಸಿಬಲ್ ಅದೇ ಮಾಡೋರು ನಾವು, ಅದೇ ಮಾಡೋಲ್ಲ ಸಾಬ್ರ ನಾವು. ಈಗ ನಾವು ಸಂವಿಧಾನ ನೋಡ್ರಿ ನಮಗೊಂದು ಉಮೇಶ್ ಶಾಂತಿ ಪೈಗಂಬರ್ ಅವರು ಶಾಂತಿ ಬೋಧನೆ ಮಾಡೋದು ವಿಶ್ವಕ್ಕೆ. ನಮಗೆ ಬೇಕಾಗಿದ್ದು ಶಾಂತಿ, ನಮಗೆ ಬೇಕಾಗಿದ್ದು ಕಾನೂನು ವ್ಯವಸ್ಥೆ. ಅದು ಅಷ್ಟೇ ಹೇಳೋ ಸರ್, ಫಸ್ಟ್ ಅದೇ ಹೇಳೋ ನಾವು. ಅಷ್ಟೇ ನಮ್ದು. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೊಂದು ಅಸ್ತ್ರ ಕೊಟ್ಟಾರ, ಸಂವಿಧಾನಬದ್ಧವಾಗಿ ಕೆಲಸ ಕಾನೂನು ಕೊಟ್ಟಾರ, ಅದರ ಪ್ರಕಾರ ಹೋರಾಟ ಮಾಡೋದು.